ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, 2025-26ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಪಡೆದಂತಹ ಮಾರ್ಕ್ಸನ್ನು ನಾವು ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಮೂದಿಸಬೇಕು. ಈ ಹಿಂದಿನಂತೆ ನಾವು ಒಂದು ಗ್ರೇಡನ್ನು ನಮೂದು ಮಾಡ್ತಾ ಇದ್ವು. ಆದರೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಬೋರ್ಡಿಂದಲೇ ಮಕ್ಕಳಿಗೆ 2ನೇ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಸೊ ಮಕ್ಕಳು ಪಡೆದಂತಹ ಅಂಕಗಳನ್ನು ನಾವು ನಮೂದಿಸಬೇಕಾಗುತ್ತೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ. ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮ್ಮ ಗೂಗಲ್ ಬ್ರೌಸರ್ಗೆ ಹೋಗ್ತೀರಾ, ಅಲ್ಲಿ ಸ್ಯಾಟ್ಸ್ ಅಂತೇಳಿ ನೀವು ಟೈಪ್ ಮಾಡ್ಕೋತೀರಾ. ಹಾಗೆಯೇ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಬ್ಲೂ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಈ ಒಂದು ಪಾಪಪ್ ಪೇಜನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಏನು ನಿಮ್ಮ ಶಾಲೆದು ಯೂಸರ್ ನೇಮ್ ಇದೆ, ಆ ಯೂಸರ್ ನೇಮನ್ನು ಹಾಕಿ. ಸೊ OTP ತಗೊಳ್ಳಿ. ಸೊ OTPಯನ್ನು ಎಂಟ್ರಿ ಮಾಡಿ. ಸೊ ವೆರಿಫೈ OTP ಕೊಡಿ. ಸೊ ಈ ರೀತಿ ಲಾಗಿನ್ಗೆ ಬರ್ತೀರಾ. ಸೊ ಇಲ್ಲಿ ನೀವು ಅಗೈನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸಬ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ CCE ರಿಸಲ್ಟ್ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಆಪ್ಷನ್ಸಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಹೇಳಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಬರ್ತದೆ. 1ರಿಂದ 5ರವರೆಗೂ ನಾವು 1ರಿಂದ 5ನೇ ತರಗತಿಯವರೆಗೂ ಸೊ ನಾವೇನು ಈ ಹಿಂದೆ ಗ್ರೇಡನ್ನು ನಮೂದು ಮಾಡ್ತಾ ಇದ್ವು ಅದೇ ಸಿಸ್ಟಮ್ ಮುಂದುವರಿಯುತ್ತೆ. ಬಟ್ 6, 7, 8, 9ನೇ ತರಗತಿಗೆ ಮಾತ್ರ ಸೊ ಈ ವರ್ಷ ನಾವು ರಿಸಲ್ಟ್ ಎಂಟ್ರಿ ಮಾಡುವಂಥ ವಿಧಾನ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಈ ರೀತಿ ಪೇಜ್ ಬಂದ ಮೇಲೆ ಸೊ ಇಲ್ಲಿ ಬ್ಲೂ ಕಲರಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, SA2 ರಿಸಲ್ಟ್ ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತೇಳಿ. ಸೊ ನೀವೇನು ಮಾಡಬೇಕು, ಈ ಬ್ಲೂ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಬರ್ತದೆ. ಸೊ ಇಲ್ಲಿ ತರಗತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೀಡಿಯಂ ಕೇಳುತ್ತೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಗ್ರೂಪ್ ಕೇಳುತ್ತೆ, ಲ್ಯಾಂಗ್ವೇಜ್ ಗ್ರೂಪು. ಆ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಅಂತ ಹೇಳಿ ಕೊಡಿ. ಸರ್ಚ್ ಅಂತ ಹೇಳಿ ಕೊಟ್ಟ ತಕ್ಷಣ ನೋಡಿ ಈ ರೀತಿ ನಿಮಗೆ ಮಕ್ಕಳ ಒಂದು ನೇಮು, ಅವ್ರ ಸ್ಯಾಟ್ಸ್ ID, ಎನ್ರೋಲ್ಮೆಂಟ್ ನಂಬರು ಎಲ್ಲ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾವು ಮಕ್ಕಳು ಪಡೆದಂತಹ ಮಾರ್ಕ್ಸ್ಗಳನ್ನು ನಾವಿಲ್ಲಿ ಎಂಟ್ರಿ ಮಾಡಿದ್ರೆ ಸೊ ಗ್ರೇಡ್ ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ಸೊ ಮಾರ್ಕ್ಸ್ ಹಾಕಿದ ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ತರಗತಿಯ ಮಾರ್ಕ್ಸ್ ಎಂಟ್ರಿ ಮಾಡಿ ಅದನ್ನು ನೀವು ಸೇವ್ ಮಾಡಬೇಕಾಗುತ್ತೆ. ಸೊ ಈ ಹೊಸ ವಿಧಾನದಲ್ಲಿ ನಾವು ಸ್ಯಾಟ್ಸಲ್ಲಿ ಮಕ್ಕಳ ಒಂದು ಗ್ರೇಡನ್ನು ನಮೂದಿಸಬೇಕಾಗತ್ತೆ. ಯಾಕೆಂದರೆ ರಾಜ್ಯ ಹಂತದಲ್ಲೇ ಈ ವರ್ಷ ಮಕ್ಕಳು ಪಡೆದಂತಹ ಅಂಕಗಳ ಮೇಲೆ ಅನಾಲಿಸಿಸ್ ನಡೆಯೋದ್ರಿಂದ ಇದು ತುಂಬ ಮುಖ್ಯ ಆಗಿರ್ತದೆ.